ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಡೇಂಜರ್ ಡಿಸೆಂಬರ್ ಅಂತ ಹೇಳಿ ಹಲವಾರು ಜನರು ಈಗಾಗಲೇ ಹೆದರ್ಕೊಂಡಿದ್ದೀರಿ. ಡಿಸೆಂಬರ್ನ ತಿಂಗಳಲ್ಲಿ ತುಂಬ ಅವಘಡಗಳು ಸಂಭವಿಸುತ್ತೆ ಮತ್ತು ಅಪಘಾತಗಳಾಗುತ್ತವೆ, ತುಂಬ ಘನಘೋರವಾದ ಘಟನೆಗಳು ನಡೆಯುತ್ತವೆ ಅಂತ ಹೇಳಿ ಬಹಳ ಜನರು ನೊಂದಿದ್ದಾರೆ, ಭಯಪಟ್ಟಿದ್ದಾರೆ ಮತ್ತು ಎಷ್ಟೋ ಜನಕ್ಕೆ ನಡೆದಿದೆ ಸಹ. ಹೌದು, ನಿಜವಾಗ್ಲಿಯೂ ಡಿಸೆಂಬರ್ ಡೇಂಜರ್ ಏನಾ ಅಂತ ನೋಡೋದಾಯಿತು ಅಂದರೆ, ಒಂದು ಹಂತಕ್ಕೆ ಹೇಳಬೇಕು ಅಂದರೆ ಕೇವಲ ಡಿಸೆಂಬರ್ ಮಾತ್ರ ಡೇಂಜರ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನವಂಬರ್, ಡಿಸೆಂಬರ್, ಜನವರಿ ಈ 3 ತಿಂಗಳುಗಳು ಕಾಲ ಸಹ ಬಹಳವಾಗಿ ನಾವು ಕತ್ತಲಿನಲ್ಲೇ ಇರಬೇಕಾಗ್ತದೆ. ಕಾರಣ ದಕ್ಷಿಣಾಯನದ ಉಚ್ಚ ಕಾಲ. ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡುಕೊಂಡಿದ್ದಾಯಿತು, ಇನ್ನು ಮನೆ ಕಟ್ಟಿಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸಬೇಕು, ಸಿಮೆಂಟ್ ಅಂತೂ ಈಗ ಪೂರ್ಥ ಕಲಬೆರಕೆ ಆಗಿ ಕೂತಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ, ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ, ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಈ ಕಾರ್ತಿಕ ಅಮಾವಾಸ್ಯೆಯಿಂದ ಪ್ರಾರಂಭವಾದರೆ ಮಕರ ಸಂಕ್ರಮಣದವರೆಗೂ ಸಹ ಬಹಳ ಘನಘೋರವಾದ ಘಟನೆಗಳು ಪ್ರಕೃತಿಯಲ್ಲಿ ನಡೀತಾ ಹೋಗುತ್ತೆ. ಅದಕ್ಕೆ ನಾವು ನವಂಬರ್, ಡಿಸೆಂಬರ್, ಜನವರಿ ಅಂತ ಹೆಸರಿಟ್ಕೊಳ್ಬಹುದೇ ಹೊರತು ನಮ್ಮ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡೋದಾಯಿತು ಅಂತ ಹೇಳಿದ್ರೆ, ಹಿಮಂತ ಋತು ಅಥವಾ ಹೇಮಂತ ಋತು ಏನು ಪ್ರಾರಂಭವಾಗುತ್ತೆ ಮತ್ತು ಸಂಕ್ರಮಣದ ಕಾಲ, ಮಕರ ಸಂಕ್ರಮಣದ ಕಾಲದವರೆಗೂ ಸಹ ದಕ್ಷಿಣಾಯನದ ಪರಮ ಉಚ್ಚ ಕಾಲ ಇರುತ್ತೆ ನೋಡಿ. 5:30-6 ಗಂಟೆ ಆಗ್ತಾ ಇದ್ದ ಹಾಗೆ ನಮ್ಗೆ ಎಂಥ ಕತ್ತಲಾಗೋಗುತ್ತೆ ಅಲ್ವಾ? ಇನ್ನು 6:30 ಆಗೋಯ್ತು ಅಂದರೆ ಪೂರ್ತಿ ಕಗ್ಗತ್ತಲು ಆವರಿಸ್ಕೊಳ್ಳುವಂಥ ಕಾಲ. ಅದೇ ಉತ್ತರಾಯಣದ ಪುಣ್ಯಕಾಲದಲ್ಲಿ ನೋಡಿ 7 ಗಂಟೆ ಆಗ್ತಿದ್ರು ನಮಗೇನು ಮನೆ ಲೈಟ್ ಹಾಕಬೇಕು ಅಂತೇನು ಅನಿಸೋದಿಲ್ಲ, ಕಾರಣ ಅಷ್ಟು ಬೆಳಕಿರುತ್ತೆ. ಅಂದರೆ ವಾತಾವರಣದಲ್ಲೇ ಇಷ್ಟು ಬದಲಾವಣೆಯನ್ನು ನಾವು ನೋಡ್ತಾ ಇರ್ತೇವೆ. ಈ ವಾತಾವರಣದಲ್ಲೇ ಇಷ್ಟು ಬದಲಾವಣೆ ಇದ್ದಾಗ ಯಾಕೆ ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ? ಪ್ರಕೃತಿ ಬದಲಾವಣೆ. ಸೂರ್ಯನ ಸ್ಥಾನ ಅಲ್ಲದೆ ಇದ್ರೂ ಚಲನೆಯ ಬದಲಾವಣೆಯಿಂದಾಗಿ ನಮಗಿಷ್ಟೆಲ್ಲ ಪರಿವರ್ತನೆಗಳಾಗ್ತಾ ಇರುತ್ತೆ. ಸೊ ಹಾಗಾಗಿ ಜನವರಿ 14ನೇ ತಾರೀಕಿನವರೆಗೂ ಪ್ರತಿಯೊಬ್ಬರೂ ಅಷ್ಟೇ ತುಂಬ ಜಾಗರೂಕತೆಯಿಂದ ಇರಬೇಕು. ದಕ್ಷಿಣಾಯನದ ಪ್ರಮೋಚ್ಚ ಕಾಲದಲ್ಲಿದ್ದೇವೆ. ಮಾನಸಿಕ ಸ್ಥಿತಿಗತಿಗಳು ತುಂಬ ಏರಿಳಿತವಾಗ್ತಾ ಇರುತ್ತವೆ. ಸಣ್ಣ ಪುಟ್ಟ ವಿಚಾರಗಳು ದೊಡ್ಡ ದೊಡ್ಡ ಮಟ್ಟಕ್ಕೆ ಮಾನಸಿಕ ವ್ಯಥೆಗೆ ಕಾರಣ ಆಗ್ತಾ ಇರುತ್ತೆ. ಚಿಂತೆಗಳು ಜಾಸ್ತಿ ಆಗ್ತಾ ಇರುತ್ತವೆ. ಮಾಡುವಂತಹ ಕೆಲಸ ಕಾರ್ಯಗಳ ನಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕೋದಿಲ್ಲ. ವ್ಯಾಪಾರ ವ್ಯವಹಾರಗಳಲ್ಲಂತೂ ನಿಮಗೆ ಬಹಳ ತಲೆ ಕೆಟ್ಟು ಗೊಬ್ಬರ ಹಿಡ್ದಿರುತ್ತೆ. ಏನು ಮಾಡಬೇಕು, ಏನು ಬಿಡಬೇಕು ಅನ್ನುವಂತಹ ವಿಚಾರಗಳು ಗೊತ್ತಿಲ್ಲದೆ ಒದ್ದಾಡ್ತಾ ಇರ್ತೀರಿ. ಹಾಗಾಗಿ ಡಿಸೆಂಬರ್ ಮಾತ್ರ ಅಲ್ಲ, ಜನವರಿ 14ನೇ ತಾರೀಕಿನವರೆಗೂ ಸಹ ಎಲ್ಲರೂ ಬಹಳ ಜಾಗರೂಕತೆಯಿಂದ ಇರಬೇಕು. ವಾಹನ ಅಪಘಾತಗಳು ತುಂಬ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹುಷಾರು. ವಾಹನಗಳನ್ನು ಯೂಸ್ ಮಾಡ್ತಕ್ಕಂಥವ್ರು ಸ್ವಂತ ವಾಹನಗಳಾಗಲಿ ಯಾವುದೇ ಆಗಲಿ ವಾಹನಗಳನ್ನು ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಜಾಗ್ರತೆಯಾಗಿ ಚಾಲನೆಯನ್ನು ಮಾಡ್ತಾ ಬನ್ನಿ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾಯಿತು ಅಂತ ಹೇಳಿದ್ರೆ, 5ನೇ ತಾರೀಕು 12ನೇ ತಿಂಗಳು 2025ಕ್ಕೆ ಮಿಥುನ ರಾಶಿಗೆ ಗುರು ವಕ್ರೀಗತನಾಗಿ ಪ್ರವೇಶ ಮಾಡ್ತಾ ಇದ್ದಾನೆ ನೋಡಿ. ಇಷ್ಟು ದಿವಸ ಗುರುಬಲ ಮತ್ತು ಗುರುಬಲ ಕೆಲ ರಾಶಿಗಳಿಗಿತ್ತು, ಕೆಲವು ರಾಶಿಗಳಿಗೆ ಈಗ ಹೋಗುತ್ತೆ. ಅಂದರೆ ತನ್ನ ಮೂಲಸ್ಥಾನ ಮತ್ತೆ ಪುನಃ ದೀರ್ಘ ಸಂಚಾರವಾಗಿರ್ತಕ್ಕಂಥ ಮಿಥುನ ರಾಶಿಗೆ ಪ್ರಯಾಣ ಬಳಸ್ತಾ ಇದ್ದಾನೆ ವಕ್ರೀಗತನಾಗಿ ಗುರು. ಇನ್ನು 6ನೇ ತಾರೀಕು 12ನೇ ತಿಂಗಳು 2025ಕ್ಕೆ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 7ನೇ ತಾರೀಕು 12ನೇ ತಿಂಗಳು 2025ಕ್ಕೆ ಧನಸ್ಸು ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 15ನೇ ತಾರೀಕು 12ನೇ ತಿಂಗಳು 2025ಕ್ಕೆ
ಧನಸ್ಸು ರಾಶಿಗೆ ರವಿಯು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 20ನೇ ತಾರೀಕು 12ನೇ ತಿಂಗಳು 2025ಕ್ಕೆ ಧನಸ್ಸು ರಾಶಿಗೆ ಶುಕ್ರ ಪ್ರವೇಶ ಮಾಡಿದ್ರೆ 29ನೇ ತಾರೀಕು 12ನೇ ತಿಂಗಳು 2025ಕ್ಕೆ ಬುಧನು ಧನಸ್ಸು ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಗ್ರಹಗಳ ಸ್ಥಾನದ ಬಲಾನುಬಲಗಳ ಆಧಾರದಲ್ಲಿ ಯಾವ ರಾಶಿಯವರಿಗೆ ಈ ಗ್ರಹಗಳ ಸ್ಥಾನದ ಬಲಾಬಲಗಳ ಆಧಾರದಲ್ಲಿ ರಾಶಿ ಭವಿಷ್ಯ ಹೇಗಿದೆ, ಈ ತಿಂಗಳ ಮಾಸಿಕ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋಣ. ಕನ್ಯಾ ರಾಶಿಯವರಿಗೆ 2025ರ ಕೊನೆಯ ತಿಂಗಳಾಗಿರ್ತಕ್ಕಂತಹ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಈಗ ಗಮನಿಸೋದಾಯಿತು ಅಂತ ಹೇಳಿದ್ರೆ ನೋಡಿ, ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ಕೊನೆಯ ತಿಂಗಳು ಡಿಸೆಂಬರ್ನ ಕ್ಯಾಲೆಂಡರ್ನ ಕೊನೆಯ ತಿಂಗಳಾದಂತಹ ಡಿಸೆಂಬರ್ನ ಒಂದು ವಿಶೇಷವಾದಂತಹ ವಿಚಾರಗಳನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ ಸಂಪೂರ್ಣವಾದ ಗುರುವಿನ ಅನುಗ್ರಹವಿದೆ. ಆದರೆ ರಾಶಿಯ ಮೇಲೆ ಶನಿ ದೃಷ್ಟಿಯೂ ಸಹ ಇದೆ, ಅದನ್ನು ಮರಿಬಾರ್ದು. ಜೊತೆಗೆ ವ್ಯಯಾಧಿಪತಿಯು ಸುಖಸ್ಥಾನಕ್ಕೆ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. ಧನಾಧಿಪತಿಯು 4ನೇ ಮನೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಭಾಗ್ಯಾಧಿಪತಿ ಮತ್ತು ಧನಾಧಿಪತಿಯಾದಂಥ ಶುಕ್ರನು ತೃತೀಯ ಮತ್ತು ಚತುರ್ಥ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ನಿಮ್ಮ ರಾಶ್ಯಾಧಿಪತಿಯೂ ಸಹ ದ್ವಿತೀಯ ತೃತೀಯ ಚತುರ್ಥ ಸ್ಥಾನಗಳಿಗೆ ಸಂಚಾರವನ್ನು ಮಾಡ್ತಾನೆ. ಸೊ ಇದೆಲ್ಲ ನಿಮಗೆ ಬಹಳ ಪಾಸಿಟಿವ್ ಆಗಿರ್ತಕ್ಕಂಥ ಅಂಶಗಳು. ಕನ್ಯಾ ರಾಶಿಯವರಿಗೆ ಹಲವು ಗ್ರಹದ ಯೋಗದ ಫಲಗಳನ್ನು ನೀವು ಪಡ್ಕೊಳ್ತಾ ಇದ್ದೀರಾ. ಸಂಪೂರ್ಣವಾದಂತಹ ಅನುಗ್ರಹಗಳು ಉಂಟಾಗ್ತಾ ಇದೆ. ಉತ್ತಮವಾದ ಸಂಪಾದನೆಯ ಯೋಗ ಇರತಕ್ಕಂಥದ್ದು, ಬಹಳ ಸಂತೋಷ ಜಾಸ್ತಿ ಆಗುವಂಥದ್ದು, ಗಣ್ಯ ವ್ಯಕ್ತಿಗಳ ಪರಿಚಯ ಮತ್ತು ಭೇಟಿ ಉಂಟಾಗ್ತದೆ. ಸಾರ್ವಜನಿಕ ರಂಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರಿಗೆ ಅಂದರೆ ರಾಜಕಾರಣಿಗಳಿಗಾಗಿರ್ಬಹುದು, ಸಮಾಜ ಸೇವಕರುಗಳಿಗಾಗಿದ್ದಿರಬಹುದು, ಸಮಾಜವನ್ನು ಸುಧಾರಣೆ ಮಾಡುವಂಥವ್ರಿಗಾಗಿದ್ದಿರಬಹುದು, ಸಾಮಾಜಿಕವಾಗಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂಥ ಹಲವು ಜನರಿಗೆ ಬಹಳ ಯೋಗದ ಫಲಗಳು ಅಂತಲೇ ಹೇಳಬಹುದು. ನಿಮಗೆ ಹಿರಿಯರ ಮಾರ್ಗದರ್ಶನ ತುಂಬ ಚೆನ್ನಾಗಿ ಸಿಗುತ್ತೆ ಇದೊಂದು ತಿಂಗಳು. ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ನೋಡ್ತೀರಿ. ಮಾಡುವಂತಹ ಕೆಲಸ ಕಾರ್ಯಗಳು ನಿಮ್ಮ ಕೈ ಹಿಡಿಯುತ್ತೆ. ಇನ್ವೆಸ್ಟ್ಮೆಂಟ್ಗಳಿಂದ ನೀವು ಲಾಭಗಳನ್ನು ನೋಡ್ತೀರಾ. ಹೊಸದಾದಂತಹ ರೀತಿಯ ಕೆಲಸ ಕಾರ್ಯಗಳನ್ನು ಕಲ್ತ್ಕೊಳ್ಳೋದಕ್ಕೆ, ಹೊಸ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೂ ಸಹ ಉತ್ತಮವಾದಂಥ ತಿಂಗಳು ಅಂತಲೇ ಹೇಳ್ಬಹುದು. ಆದರೆ ಒಂದು ಸಲ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ಜನ್ಮಜಾತಕದಲ್ಲಿ ಶುಭ ರೀತಿಯಾದಂಥ ಗ್ರಹದ ದಶಾಭುಕ್ತಿಗಳು ಎಲ್ಲಿಯವರೆಗೂ ಇದೆ ಮತ್ತು ಮುಂದಕ್ಕೇನು ಶುರುವಾಗುತ್ತೆ, ಈಗ ಸದ್ಯಕ್ಕೆ ಏನು ನಡೀತಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ಸಲ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ಜಾತಕ ತೋರಿಸ್ಕೊಳ್ಬೇಕು ಅನ್ನೋ ಹಾಗಿತ್ತು ಅಂದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ನ ಮುಖಾಂತರವಾಗಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಭೇಟಿ ಮಾಡಬಹುದು. ಕೆಲವೊಂದು ಸಲ ಗೋಚಾರದ ಫಲಗಳು ಎಷ್ಟೇ ಶುಭವಾಗಿದ್ದರೂ ಜನ್ಮಜಾತಕದ ಆಧಾರದಲ್ಲಿ ಕೆಡುಕಿನ ವಾತಾವರಣ ಇತ್ತು ಅಂತ ಹೇಳಿದ್ರೆ ನಿಮಗೆ ಕೆಡಕಾಗ್ತಾನೆ ಇರುತ್ತೆ. ಏನು ಗುರುಗಳೇ ಚೆನ್ನಾಗಿದೆ ಅಂತ ಹೇಳಿದರೂ ಸಹ ನಮಗೇನು ಆಗ್ತಾ ಇಲ್ಲ ಅಂತ ಹೇಳ್ತೀರಿ. ಇನ್ನು ಕೆಲವೊಮ್ಮೆ ಚೆನ್ನಾಗಿಲ್ಲ ಅಂತ ಹೇಳಿದಾಗಲೂ ಎಷ್ಟೊಂದು ಜನ ಚೆನ್ನಾಗಿರೋದು ಉಂಟು. ಕಾರಣ ನಿಮ್ಮ ಜನ್ಮಜಾತಕದಲ್ಲಿ ಒಳ್ಳೆ ರೀತಿಯಾದಂಥ ದಶಾಭುಕ್ತಿಗಳು ನಡೀತಾ ಇರುತ್ತೆ. ಆ ಒಳ್ಳೆ ರೀತಿಯಾದಂಥ ದಶಾಭುಕ್ತಿಗಳು ನಿಮಗೆ ಒಳ್ಳೆ ರೀತಿಯಾದ ಯೋಗ ಫಲವನ್ನು ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿರ್ತಕ್ಕಂತಹ ಜೀವಮಾನಗಳನ್ನು ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಜನ್ಮಜಾತಕವನ್ನು ಒಂದು ಸಲ ತೋರಿಸ್ಕೊಂಬಿಡಿ. ಅದರಲ್ಲಿ ಏನು ಒಳ್ಳೆಯದಿದೆ, ಅದರಲ್ಲಿ ಏನು ಕೆಟ್ಟದಿದೆ ತಿಳ್ಕೊಂಡು ಜೀವನನ ಮುಂದುವರಿಸ್ತಾ ಹೋಗಿ. ಒಳ್ಳೆಯದಾಗಲಿ. ಇನ್ನು ನೌಕರರಿಗೆ ಅಂತ ಬಂದ ಸಂದರ್ಭದಲ್ಲಿ ಬಹಳ ಪ್ರಗತಿ ಉಂಟಾಗ್ತಕ್ಕಂಥದ್ದು. ಕೆಲಸವಿಲ್ಲದೆ ಇದ್ದಂಥವ್ರಿಗೆ ಕೆಲಸ ಕಾರ್ಯಗಳು ಸಿಗುತ್ತೆ. ಕೆಲಸದಲ್ಲಿ ತೊಂದರೆ ತಾಪತ್ರಯವನ್ನು ಅನುಭವಿಸ್ತಾ ಇದ್ದಂಥವ್ರಿಗೆ ಆ ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲತೆಗಳು ಉಂಟಾಗ್ತಕ್ಕಂಥದ್ದು, ಬಿರುದು ಬಾವಲಿಗಳು ಬರ್ತಕ್ಕಂಥದ್ದು, ಮುಂಬಡ್ತಿಗಳು ಸಿಗುವಂಥದ್ದು, ಇಂಕ್ರಿಮೆಂಟು, ಅದೇ ರೀತಿಯಾಗಿ ಶುಭ ರೀತಿಯಾದಂಥ ಟ್ರಾನ್ಸ್ಫರ್ನ ಯೋಗ ಎಲ್ಲ ಚೆನ್ನಾಗಿ ಸಿಗತ್ತೆ. ಇನ್ನು ವ್ಯಾಪಾರಸ್ಥರಿಗೆ ನಿಮ್ಮ ವ್ಯಾಪಾರಗಳು ಭರದಿಂದ ಸಾಗೋದ್ರ ಜೊತೆಗೆ ಅತ್ಯಧಿಕವಾದ ಧನದ ಲಾಭವನ್ನು ಸಹ ತಂದುಕೊಡುತ್ತೆ. ಹೊಸ ಹೊಸ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೂ ಸಹ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಕಾಳುಕಡ್ಡಿ ಮಾರಾಟಗಾರರಿಗೆ, ಕೃಷಿ ವಸ್ತುಗಳ ಉಪಕರಣಗಳ ಮಾರಾಟಗಾರರಿಗೆ ಯಥೇಚ್ಛವಾದಂತಹ ಧನದ ಆಗಮನ ಉಂಟಾಗ್ತದೆ. ಮಿತ್ರರಿಂದ ಒಂದಷ್ಟು ಸಹಾಯ ಸಹಕಾರಗಳು ಸಿಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಗತಿಯನ್ನು ನೀವು ನೋಡ್ತೀರಾ. ಹೆಚ್ಚಿನ ಧನಲಾಭಗಳು ಉಂಟಾಗ್ತಕ್ಕಂಥದ್ದು. ನಿಮ್ಮ ನಿರೀಕ್ಷೆಗೂ ಮೀರಿ ಹಣದ ಒಳಹರಿವು ಚೆನ್ನಾಗಾಗ್ತಕ್ಕಂತಹ ಶುಭವಾದ ಸಂದರ್ಭಗಳು ಕನ್ಯಾ ರಾಶಿಯವರಿಗೆ ಇದೆ. ತುಂಬ ದಿವಸಗಳ ನಿಮ್ಮ ಕನಸಿನ ಉದ್ಯೋಗ ಕೈ ಸೇರ್ತಕ್ಕಂಥದ್ದು. ಎಕ್ಸಾಮ್ ಬರೆದು ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದ ವಾತಾವರಣ. ನೀವು ಯೋಚನೆ ಮಾಡೋಕ್ಕೆ ಆಗದೇ ಇರುವಂಥ ರೀತಿಯಲ್ಲಿ ದೊಡ್ಡ ಮಟ್ಟದ ಪಾಸಿಟಿವ್ ಬದಲಾವಣೆಯನ್ನು ಡಿಸೆಂಬರ್ನ ತಿಂಗಳಲ್ಲಿ ಕನ್ಯಾ ರಾಶಿಯವರು ನೋಡೋದಕ್ಕೆ ಸಾಧ್ಯ ಇದೆ. ನಿಮ್ಮೆಲ್ಲ ಕನಸುಗಳು ಸಹ ಸಾಕಾರವಾಗ್ತಕ್ಕಂಥದ್ದು, ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳನ್ನು ಕನ್ಯಾ ರಾಶಿಯವರು ಇದೊಂದು ತಿಂಗಳಲ್ಲಿ ನೀವು ನೋಡ್ತೀರಾ.
ಇನ್ನಷ್ಟು ಶುಭವಾದಂಥ ವಾತಾವರಣಗಳು ಕನ್ಯಾ ರಾಶಿಯವರಿಗೆ ಇರತಕ್ಕಂಥದ್ದು. ಅನೇಕ ರೀತಿಯ ಚಿಂತೆಗಳು ದೂರವಾಗ್ತಕ್ಕಂಥದ್ದು. ಮನಸ್ಸಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಕಸಾಲೆಗಳಿಂದ ಬಳಲ್ತಾ ಇದ್ದರೆ ಅವೆಲ್ಲವೂ ಸಹ ವಾಸಿಯಾಗ್ತದೆ, ಪುನಃ ಸರಿ ಹೋಗ್ತದೆ. ವಿರೋಧಿಗಳ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸ್ವಲ್ಪ ವಿರೋಧಿಗಳು ಸ್ವಲ್ಪ ಅವರ ಬಿಸಿಯನ್ನೇ ತಾಗಿಸೋದಕ್ಕೆ ಬರ್ತಾರೆ, ಬಟ್ ಆದರೆ ಪುನಃ ನೀವು ಅವರಿಗೆ ಬೆಂಕಿ ಹಚ್ಚಿ ಕಳಿಸ್ತಕ್ಕಂಥದ್ದು. ವಿರೋಧಿಗಳ ಕಾಟ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಯಾರೂ ಇಲ್ವೇನು? ಭಗವಂತನಿಗೂ ಸಹ ವಿರೋಧಿಗಳಿದ್ದಾರೆ. ಅಂಥದ್ರಲ್ಲಿ ನರಮನುಷ್ಯರಿಗಿಲ್ಲದೆ ಇರೋಕ್ಕೆ ಸಾಧ್ಯನಾ? ಎಲ್ಲವೂ ಸಹ ಇದ್ದದ್ದೇ. ಜೀವನದಲ್ಲಿ ಬಂದದ್ದೆಲ್ಲ ಬರಬೇಕು, ಭಗವಂತನ ದಯೆ ಇರಬೇಕು ಅಂಥೇಳಿ ಭಗವಂತನ ಮೇಲೆ ಭಾರ ಹಾಕ್ತಾ ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಪ್ರಕೃತಿಯನ್ನು ಆರಾಧನೆ ಮಾಡ್ತಾ ಬನ್ನಿ, ಎಲ್ಲವೂ ಸಹ ಒಳ್ಳೆಯದಾಗ್ತಕ್ಕಂಥದ್ದು. ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದರೂ ಇತ್ತು ಅಂದರೆ ಬಗೆಹರಿತಕ್ಕಂಥದ್ದು. ತುಂಬ ದಿವಸದಿಂದ ಏನಾದರೂ ಆಸ್ತಿಯನ್ನು ಕೊಂಡ್ಕೊಳ್ಬೇಕು, ಸ್ಥಿರ ಆಸ್ತಿಯ ಖರೀದಿಯನ್ನು ಮಾಡಬೇಕು ಅಂತ ಅಂದ್ಕೊಳ್ಳುವಂಥವ್ರಿಗೂ ಸಹ ಉತ್ತಮವಾಗಿರ್ತಕ್ಕಂಥ ತಿಂಗಳು. ಮನೆ ತಗೋಬೇಕು, ಜಮೀನು ತಗೋಬೇಕು, ಸೈಟ್ ತಗೋಬೇಕು, ಭೂ ಖರೀದಿಯ ಯೋಗಗಳು ತುಂಬಾ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಈ ಒಂದು ತಿಂಗಳಲ್ಲಿ ಚೆನ್ನಾಗಿರ್ತಕ್ಕಂಥ ಫಲಿತಗಳನ್ನು ಅದೇ ರೀತಿಯಾಗಿ ಅಷ್ಟೇ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಇನ್ನಷ್ಟು ಶುಭವಾದ ವಾತಾವರಣವನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಹೇಳೋ ಪರಿಹಾರದ ಕ್ರಮಗಳನ್ನು ಸರಿಯಾಗಿ ಮಾಡ್ಕೊಳ್ಳಿ. ಇನ್ನಷ್ಟು ಚಂದದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರಿಯಾಗಿರಿ. ಮುಂದಿನ ಪೀಳಿಗೆ ಚೆನ್ನಾಗಿರಬೇಕಂದ್ರೆ ಇವತ್ತೇ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಪ್ರತಿಯೊಬ್ಬರು ಕಾಳಜಿಯನ್ನು ಮಾಡಿ. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ಮುಂದಿನ 4-6 ವರ್ಷಗಳಲ್ಲಿ ಆ ಗಿಡವು ಬೆಳೆದು ನಿಂತು ಹಲವಾರು ರೀತಿಯಲ್ಲಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರವನ್ನು ಮತ್ತು ಆಸರೆಯನ್ನು ಕೊಡ್ತಾ ಇರುತ್ತೆ. ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡ್ತಾ ಇರುತ್ತೆ. ಅದನ್ನು ನೋಡಿದಂತಹ ನೀವೇ ಸಂತೋಷ ಪಡಬಹುದು. ಪಶುಗಳನ್ನು, ಪಕ್ಷಿಗಳನ್ನು, ಪ್ರಕೃತಿಯನ್ನು ಕಾಪಾಡಿದ್ದಕ್ಕೆ ಪಶುಪತಿನಾಥನು ನಿಮ್ಮನ್ನು ಹರಸಿ ಹಾರೈಸ್ತಾನೆ. ಜೀವನ ಸುಖವಾಗುತ್ತೆ, ಸೌಖ್ಯವಾಗುತ್ತೆ. ಶುಭವಾಗಲಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದಾದರೂ ಏನಪ್ಪ ಅಂತ ಹೇಳಿದ್ರೆ, ಶಿವಗಾಮಿ ದೇವಿಯ 12 ನಾಮಾವಳಿಯನ್ನು ಪಠಣ ಮಾಡಿ. ಪ್ರತಿನಿತ್ಯ ಪಠಣ ಮಾಡ್ತಾನೇ ಬನ್ನಿ. ಶಿವಗಾಮಿ ದೇವಿಯ ಪೂಜೆಯನ್ನು ಮಾಡಿ, ಮಾನಸಿಕ ಪೂಜೆಯನ್ನು ಮಾಡಿ, ಅದೇ ರೀತಿಯಾಗಿ 12 ನಾಮಾವಳಿಯನ್ನು ಪಠಣ ಮಾಡ್ತಾ ಬನ್ನಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಶಿವಗಾಮಿ ದೇವಿಯ ಸಂಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರಿಗೂ ಸಹ ಪ್ರಾಪ್ತವಾಗಲಿ. ಇನ್ನಷ್ಟು ಸುಖಸಂತೋಷಗಳು ಉತ್ಪತ್ತಿಯಾಗಲಿ ಅಂಥೇಳಿ ನಾವು ಆಶಯವನ್ನು ವ್ಯಕ್ತಪಡಿಸುತ್ತಾ ಶುಭ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಮಂಗಳವಾಗಲಿ. ಇದಾಗಿತ್ತು ಕ್ಯಾಲೆಂಡರ್ನ ಕೊನೆ ತಿಂಗಳಾದಂತಹ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.